ನೋಡಿ ಫ್ರೆಂಡ್ಸ್, ಈ ಕ್ಯಾಶ್ ಬಾಕ್ಸ್ ಇದೆಯಲ್ಲ, ಈ ಕ್ಯಾಶ್ ಬಾಕ್ಸ್ಗೆ ನಾವೇನು ಮಾಡಬೇಕು ಅಂದರೆ ನಾನು ಫಸ್ಟ್ ಹಾಕಿಕ್ಕಿದ್ದೆ. ಸೊ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಗ್ರಂಥಿಕೆ ಅಂಗಡಿಯಲ್ಲಿ ಈ ಥರ ಒಂದು ನಿಮಗೆ ಗಂಧದ ಪೌಡ್ರ್ ಸಿಗುತ್ತೆ. ಒಂದು 30 ರೂಪಾಯಿ ಕೊಟ್ಟರೆ ಸಾಕು, ಗಂಧದ ಪೌಡ್ರು ಕೊಡಿ ಅಂದರೆ ಕೊಡ್ತಾರೆ. ಈ ಗಂಧದ ಪೌಡ್ರನ್ನ ತಾವು ಏನು ಮಾಡಬೇಕು ಅಂದರೆ ಇದರೊಳಗಡೆ ಹೀಗೆ ಸುಮ್ಮನೆ ಲೈಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಏನಂದರೆ ಲಕ್ಷ್ಮಿಗೆ, ಯಾವಾಗೂ ಲಕ್ಷ್ಮಿ ತಾಯಿ ಲಕ್ಷ್ಮಿಗೆ ಸುಗಂಧ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಈ ಗಂಧ ಅಂದರೆ ತುಂಬ ಇಷ್ಟ ಅಂತೆ. ಸೊ ಈ ಗಂಧದ ಸ್ಮೆಲ್ಲಲ್ಲಿ ಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ದೊಡ್ಡವರು ಹೇಳ್ತಾಯಿದ್ರು. ಸೊ ನಾವು ಸಾವುಕಾರರಾಗಿ ಗಂಧದ ಬಾಕ್ಸು ಎಲ್ಲ ಮಾಡ್ಸೋಕ್ಕಾಗಲ್ಲ. ಸಿಂಪಲ್ ಆಗಿರೋಂಥ ಒಂದು ಬಾಕ್ಸಲ್ಲಿ ನಾವೇನು ಮಾಡಬೇಕು, ಈ ಥರ ಗಂಧದ ಪೌಡ್ರನ್ನ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ. ಸೊ ಲಕ್ಷ್ಮಿ ಯಾವಾಗಲೂ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ಈ ಥರ ನೀವು ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ವೈಟ್ ಶೀಟ್ನ ಹಾಕ್ಬಿಟ್ರೆ ನೀವು ಕ್ಯಾಶನ್ನ ಇಡ್ಬೋದು. ಇಲ್ಲಾಂದರೆ ನೀವು ಕ್ಯಾಶ್ ಇಟ್ಟರೆ ಆ ನೋಟ್ಗೆಲ್ಲ ಇದು ಕಲೆ ಆಗಿಬಿಡುತ್ತೆ. ಆಮೇಲೆ ನೋಟ್ ಯಾರು ತೊಗೊಳೋದಿಲ್ಲ. ನನ್ನೆಲ್ಲ ಇರುವಂತಹ ಒಂದು 100 ರೂಪಾಯಿಯನ್ನು ನಾನು ಇದರೊಳಗಡೆ ಇಡ್ತಾಯಿದ್ದೀನಿ. ನಿಮಗೆ ತಕ್ಕಂತಹ ಅಮೌಂಟನ್ನು ನೀವು ಇದರಲ್ಲಿ ಇಟ್ಕೊಂಡು ಬರ್ಬೋದು. ಸೊ ಈ ರೀತಿ ಸುಗಂಧ ಅಂದರೆ ಇವಾಗ ಗಂಧದ ಬಾಕ್ಸೇ ಆದಂಗೆ ಆಗುತ್ತೆ. ಅದಕ್ಕೆ ಗಂಧದ ಸ್ಮೆಲ್ ಬರುತ್ತೆ. ಲಕ್ಷ್ಮಿ ಯಾವಾಗಲೂ ಸಹ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಒಂದು ನಂಬಿಕೆ. ಅದನ್ನು ನೀವು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.